ಅನೇಕ ರೀತಿಯ ಕಸರತ್ತುಗಳನ್ನ ಇವತ್ತು ಕೇಂದ್ರ ವಿತ್ತ ಸಚಿವರು ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಮತ್ತು ವಿತ್ತ ಸಚಿವರು ಇವತ್ತು ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂತ ಅನುದಾನಗಳನ್ನ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದಾರೆ. ಅದೇನಾರ ತಪ್ಪಿತ್ತು ಅಂತ ಅಂದ್ರೆ ಅವರು ಸ್ಪಷ್ಟಪಡಿಸ್ಲಿ. ಹಣನೇ ಕೊಡದೆ ಕಳೆದ ವರ್ಷದಲ್ಲ ಲೆಕ್ಕ ಕೊಟ್ಟು ಈ ವರ್ಷಕ್ಕೆ ಅವರು ಜಮಾ ಮಾಡುವಂತದ್ದು, ಈ ವರ್ಷಕ್ಕೆ ಹಣ ಕೊಡಬೇಕಾಗಿರೋದನ್ನ ಮುಂದ್ ವರ್ಷ ಕೊಟ್ಟು ಬಾಕಿ ತೋರ್ಸ್ತಕ್ಕಂಥದ್ದು ಇದು ನಿರಂತರವಾಗಿ ಕೇಂದ್ರ ಸರ್ಕಾರ ಮಾಡ್ಕೊಂಡು ಬಂದಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಅವರು ದಾಖಲೆಗಳನ್ನ ಕೊಟ್ಟಿದ್ದಾರೆ ಅದು ಈ ವರ್ಷದಕ್ಕೆ ಸಂಬಂಧಪಟ್ಟಿದ್ದಲ್ಲ, 23-24ನೇ ಸಾಲಿಗೆ ಸಂಬಂಧಪಟ್ಟಿದ್ದಲ್ಲ, ಅದು ಕಳೆದ ಸಾಲಿಗೆ ಸಂಬಂಧಪಟ್ಟಿದ್ದು. ಇದು ನಮ್ಮ ಏನು ಬರ ಪರಿಹಾರಕ್ಕೆ ಕೊಡಬೇಕಾದಂತ ಹಣ ಅವರೇ ಹೇಳಿದ್ದಾರೆ. ಇನ್ನ ಮೀಟಿಂಗ್ ಆಗಿಲ್ಲ ಅಂತ ಹೇಳಿ. ಮೀಟಿಂಗ್ ಆಗದೆ ಇದ್ರೆ ಎಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಅನ್ನೋದು ಅವರ ಪ್ರಶ್ನೆ ಕೂಡ. ಇವತ್ತು ಬರ ಬಂದಿರೋದು 23-24ನೇ ಸಾಲಿನಲ್ಲಿ. ಇವತ್ತು ನಾವು ನಮ್ಮ ಸರ್ಕಾರ ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗಾಗಲೇ ಕುಡಿಯೋ ನೀರಿಗೆ ಸುಮಾರು 800 ಕೋಟಿ ರೂಪಾಯಿಯನ್ನ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇನೆ ಮತ್ತು ರೈತರಿಗೆ ಸುಮಾರು 450 ಕೋಟಿ ರೂಪಾಯಿ ಹಣವನ್ನ ರೈತರ ಖಾತೆಗೆ ನೇರವಾಗಿ ಸುಮಾರು 36 ಲಕ್ಷ ರೈತ ಕುಟುಂಬಗಳಿಗೆ ನಾವು ಜಮಾ ಮಾಡಿದ್ದೇವೆ ಅಂತ ಹೇಳಿ ತಿಳಿಸಿದ್ದಾರೆ. ಮೊದಲನೇ ಕಂತಿನ ಹಣವನ್ನ ಕೊಟ್ಟಿದ್ದಾರೆ ಅಂತ. ಸೊ ಇವತ್ತು ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡಿದ್ರೆ ತಿರ್ಚುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈಗ ಇನ್ನೊಂದು ನೀವು ಹೇಳಿರಲ್ಲ ದಾಖಲೆಗಳ ವಿಚಾರವಾಗಿ ಸ್ವತಃ ಪಾರ್ಲಿಮೆಂಟ್ ಅಲ್ಲೂ ಸಹಿತ ಅವತ್ತು ಅಜಯ್ ರಂಜನ್ ಚೌಧರಿ ಅವರು ಕೇಳದಂತ ಸಂದರ್ಭದಲ್ಲಿ ದಾಖಲೆಗಳ ಸಮೇತ ಕೊಟ್ಟರಲ್ಲ, ಮತ್ತೆ ಹಾಗಿದ್ರೆ ಸದನಕ್ಕೂ ತಪ್ಪು ಮಾಹಿತಿ ಕೊಟ್ರ ಹೇಗೆ? ಅಲ್ಲ, ಒಟ್ಟಾರೆ ಸದನಕ್ಕೂ ಕೂಡ ಅವರು ತಪ್ಪು ಮಾಹಿತಿನೇ ಕೊಡ್ತಾ ಇರ್ತಕ್ಕಂಥದ್ದು. ನಾವು ಏನು ಸ್ಪಷ್ಟಪಡಿಸಿದ್ದೇವೆ ದಾಖಲೆಗಳು ಅದೆಲ್ಲವೂ ಕೂಡ ಲೋಕಸಭೆಯಲ್ಲಿ ಕೊಟ್ಟಿರ್ತಕ್ಕಂಥ ದಾಖಲೆ ಆಧಾರದ ಮೇಲೆನೆ ಪ್ರತಿಯೊಂದು ವಿಚಾರನೂ ಕೂಡ ರಾಜ್ಯ ಸರ್ಕಾರ ಮಾತಾಡ್ತಾ ಇರೋದು. ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಎಲ್ಲ ಹಣಕಾಸಿನ ವಿಚಾರಗಳು ಕೂಡ ನಮ್ಮ ಲೋಕಸಭೆ ಮತ್ತು ಕೇಂದ್ರ ಸರ್ಕಾರದವರು ಇಲ್ಲೇ ವೆಬ್ಸೈಟ್ ನಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನ ಕ್ರೋಢೀಕರಿಸಿ ಪತ್ರ ವ್ಯವಹಾರಗಳೇನು ನಡೆದಿದೆ ಅದನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಸರ್, ಇವ್ರ ವಿಚಾರದಲ್ಲಿ ದೇವೇಗೌಡರ ವಿಚಾರದಲ್ಲಿ ಇವತ್ತು ಒಂದು ಸ್ವಾರಸ್ಯಕರ ಚರ್ಚೆ ನಡೀತು ರಾಜ್ಯಸಭೆಯಲ್ಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಏನಂದ್ರೆ ಬಿಜೆಪಿ ಜೊತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ರು. ನೋಡಿದ್ದಾರೆ? ಇಲ್ಲ, ನೋಡಿಲ್ಲ. ತುಂಬಾ ಚೆನ್ನಾಗಿತ್ತು. ಏನಂದ್ರೆ ದೇವೇಗೌಡರು ಯಾವತ್ತೂ ಸಹಿತ ಯಾರು ಅಷ್ಟು ಬೇಗ ಹೊಗಳದೇ ಇರುವಂತದ್ದು ಪ್ರಧಾನಿಯವರ ಹೊಗಳಿದ್ದಾರೆ, ಅಪ್ಕೊಂಡಿದ್ದಾರೆ ಅನ್ನುವಂತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕೆ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿರ್ಬೋದು ಅಂತ ಅಂದ್ರೆ ಮಾಜಿ ಪ್ರಧಾನ ಮಂತ್ರಿಗಳು ಹಿರಿಯರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆದ್ರೆ ನಾನು ರಾಜಕೀಯ ನಿವೃತ್ತಿ ಪಡಿತೇನೆ ಅಂತೇಳಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ರು. ನಾನು ಅದನ್ನ ಪ್ರಸ್ತಾಪ ಮಾಡೋದಿಲ್ಲ. ಸೊ ಹಾಗಾಗಿ ಆ ವಿಚಾರವಾಗಿ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇವೇಗೌಡರಿಗೆ ನೆನಪು ಮಾಡಿರ್ಬೇಕು ಅಂತ ಕಾಣಿಸ್ತದೆ. ದೇವೇಗೌಡರು ಮಾತಾಡಿದ್ರಲ್ಲ ಸರ್, ಆಗ್ಬೇಕು ಅದು ಇಲ್ಲ, ದೇವೇಗೌಡರು ಮೊದಲಿಂದನೂ ಹೇಳ್ತಾ ಇದ್ದಾರೆ ಆಗ್ಬೇಕು ಅಂತ ಹೇಳಿ. ಅನುಮೋದನೆ ಕೊಡಿಸ್ಬೇಕಲ್ಲ, ಅನುಮೋದನೆ ಸಿಗಬೇಕಲ್ಲ. ಈಗ ನಮ್ಮ ವಿಚಾರ ಏನಿದೆ, ಬ್ಯಾಲೆನ್ಸಿಂಗ್ ರಿಸರ್ವ್ ಆಗಿರೋದ್ರಿಂದ ಅದನ್ನ ಅನುಮತಿ ಕೊಡಿ ಅಂತಕ್ಕಂಥದ್ದು. ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ಲಿಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. CWC ಕಮಿಟಿ ಚೇರ್ಮನ್ಶಿಪ್ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. ಅವರು ಏನೇ ನೇಮಕ ಮಾಡಿದ್ರು ಕೂಡ ಇಚ್ಛಾಶಕ್ತಿಯ ಪ್ರದರ್ಶನ ಇಲ್ಲಿ ಆಗ್ಬೇಕು ಕರ್ನಾಟಕದ ಪರವಾಗಿ. ಆ ಕರ್ನಾಟಕದ ಪರವಾಗಿ ಇಚ್ಛಾಶಕ್ತಿಯ ಕೊರತೆಯಿಂದ ಇವತ್ತು ಯೋಜನೆ ಕುಂಠಿತ ಆಗ್ತಾ ಇರ್ತಕ್ಕಂಥದ್ದು. ಸೊ ಆ ಒಂದು ವಿಚಾರವನ್ನ ನಾವು ಪ್ರಸ್ತಾಪವನ್ನ ಮಾಡ್ತಾ ಇದ್ದೇವೆ. ಇವತ್ತು ನಮಗೆ ಆಗ್ಬೇಕಾಗಿರ್ತಕ್ಕಂಥದ್ದು ಮೇಕೆದಾಟು ಯೋಜನೆ ಒಂದೇ ಅಲ್ಲ, ಇವತ್ತು ಭದ್ರಾ ಮತ್ತು ಮಹದಾಯಿ ವಿಚಾರ. ಮಹದಾಯಿ ವಿಚಾರದಲ್ಲಿ ಕೇವಲ ಗೋವಾ ಸರ್ಕಾರ ಒಂದು ಅಬ್ಜೆಕ್ಷನ್ ಅನ್ನ, ಒಂದು DCF ಅವರು ಒಂದು ಅಬ್ಜೆಕ್ಷನ್ ಅನ್ನ ವೈಲ್ಡ್ ಲೈಫ್ ಸ್ಯಾಂಚುರಿನಲ್ಲಿ ನೀರು ಕಡಿಮೆ ಆಗುತ್ತೆ ಅಂತಕ್ಕಂಥ ಒಂದು ಪದವನ್ನ ಬಳಸಿ ತಡೆಯಾಜ್ಞೆಯನ್ನ ಕೊಟ್ಟಿದ್ದಾರೆ. ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ನಾವು, ಅದರಿಂದ ಅನುಮತಿ ಕೊಡಬೇಡಿ ಅಂತೇಳಿ. ಆ ವಿಚಾರವಾಗಿ ಒಂದು ಸೂಕ್ತವಾದಂತ ಸಭೆ ಮಾಡಿ ಅದಕ್ಕೆ ಏನು ಅನುಮತಿ ಕೊಡಬೇಕೋ ಅದು ಕೊಟ್ಟಿತ್ತು ಅಂತ ಅಂದ್ರೆ ಹುಬ್ಬಳ್ಳಿ ಧಾರವಾಡಕ್ಕೆ ಕುಡಿಯೋ ನೀರಿನ ಯೋಜನೆ.
ಹುಬ್ಬಳ್ಳಿ ಧಾರವಾಡಕ್ಕೆ ಈ ರಾಷ್ಟ್ರದ ಕೇಂದ್ರ ಸಚಿವರು ಅದೇ ಕ್ಷೇತ್ರದವರಾಗಿ ಅವರು ಅನುಮತಿ ಕೊಡಿಸ್ಲಿಲ್ಲ ಅಂತ ಅಂದ್ರೆ ಕೇಂದ್ರ ಸರ್ಕಾರದಿಂದ ಇನ್ಯಾವ ಕಾಲಕ್ಕೆ ಯೋಜನೆಗಳು ಪೂರ್ಣ ಆಗ್ತದೆ? ಇದು ಮಲತಾಯಿ ಧೋರಣೆ ಅಲ್ವಾ? ಸೊ ಒಟ್ಟಾರೆ ನಮ್ಮ ರಾಜ್ಯಗಳಿಗೆ, ದಕ್ಷಿಣ ಭಾರತದ ರಾಜ್ಯಗಳಿಗೆ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕಕ್ಕೆ ಇವತ್ತು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ರಾಜ್ಯದ ಜನರ ಮುಂದೆ ಇಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಇವತ್ತು ಮಧ್ಯಾಹ್ನ 3:30ಕ್ಕೆ ಶ್ವೇತಪತ್ರ ತರ್ತೀವಿ ಅಂತಂದ್ರೆ ನೀವು ಕೇಳ್ತಾ ಇದ್ರಲ್ಲ, ದಾಖಲೆಗಳ ಕೊಡಿ ಏನ್ ಸಾಧನೆ ಮಾಡಿದ್ರೆ 10 ವರ್ಷದಲ್ಲಿ ಅಂತ. ಇವತ್ತು ಮಧ್ಯಾಹ್ನ 3:30ಕ್ಕೆ ಶ್ವೇತಪತ್ರ ತರ್ತೀವಿ, UPA ಸರ್ಕಾರದಲ್ಲಿ ಏನ್ ಸಾಧನೆ ಮಾಡಿದ್ರಿ, NDA ಸರ್ಕಾರದಲ್ಲಿ ಏನ್ ಸಾಧನೆ ಮಾಡ್ತೀವಿ ಅಂತ. ನೋಡ್ರಿ, UPA ಸರ್ಕಾರದ 10 ವರ್ಷ ಆಯ್ತು. ಈಗಲೂ ನೆಹರು ಅವರನ್ನೇ ನೆನಪು ಮಾಡಿಕೊಂಡು, ನೆಹರು ಅವರು ಅಧಿಕಾರ ವಹಿಸಿಕೊಂಡಂತ ಸಂದರ್ಭದಲ್ಲಿದ್ದಂತ ಈ ದೇಶದ ಪರಿಸ್ಥಿತಿಗೂ, ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡಂತ ಸಂದರ್ಭಕ್ಕೂ ಇವತ್ತಿನ ನಮ್ಮ ಆರ್ಥಿಕ ವ್ಯವಸ್ಥೆಗೂ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಇವತ್ತು ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಇವತ್ತು ಈ ದೇಶ ಕಟ್ಟುವಂತ ಕೆಲಸವನ್ನ, ಆರ್ಥಿಕ ಸುಭದ್ರತೆಯನ್ನ ಕೊಡುವಂತ ಕೆಲಸವನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು UPA ಸರ್ಕಾರದಲ್ಲಿ ಮಾಡಿದ್ದಾರೆ. ಅದಕ್ಕೆ ಇವತ್ತು ನಾವು ಸದೃಢರಾಗಿ ಈ ವಿಶ್ವದಲ್ಲಿ ನಾವು ಸದೃಢವಾಗಿ ನಿಂತಿದ್ದೇವೆ. ಅಂದ್ರೆ ಅದು ಶ್ವೇತಪತ್ರಕ್ಕೆ ಏನು ಮಾನ್ಯತೆ ಇಲ್ಲ. ಆ ಶ್ವೇತಪತ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಷ್ಟೇ. ಈಗ ನಿಮ್ಗೆ ಸದನದಲ್ಲಿ ಮಾತಾಡೋಕೆ ಅವಕಾಶ ಸಿಕ್ಕಿಲ್ಲ ಈ ಬಾರಿ. ನಾನು ಲೋಕಸಭೆಯಲ್ಲಿ ಮಾತಾಡ್ಲಿಕ್ಕೆ ಕರ್ನಾಟಕದ ಅನ್ಯಾಯದ ವಿರುದ್ಧ ಮಾತಾಡಬೇಕು ಅಂತ ಹೇಳಿ ಅವಕಾಶವನ್ನ ಕೇಳಿದ್ದೆ. ಅದಕ್ಕೆ ಪಕ್ಷದಿಂದನೂ ಕೂಡ ಅವರು ನನ್ನ ಹೆಸರನ್ನ ಸೂಚಿಸಿದ್ರು. ಆದ್ರೆ ಅವಕಾಶ ಸಿಕ್ಲಿಲ್ಲ. ಆದ್ರೂ ಕೂಡ ಸದನದಲ್ಲಿ ಸಿಕ್ಲಿಲ್ಲ ಅಂತ ಅಂದ್ರೆ ಹೊರಗಡೆ ಆದ್ರೂ ಕೂಡ ರಾಜ್ಯದ ಜನರಿಗೆ ತಿಳಿಸುವಂತ ಕೆಲಸ ಮುಂದೊಂದು ದಿನಗಳಲ್ಲಿ ಮಾಡ್ತೇವೆ. ಸರಿಗ ಮತ್ತೊಂದು ಬಹಳಷ್ಟು ದೊಡ್ಡ ವಿಚಾರ ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತದ್ದು ಅಂದ್ರೆ ಪದೇ ಪದೇ ಇಂಥ ವಿಚಾರಗಳು, ಮಾಂಸ ತಿಂದು ಸಿದ್ದರಾಮಯ್ಯನವರು ಮತ್ತೆ ಏನಂದ್ರೆ ಕಿತ್ತೂರು ಮಠಕ್ಕೆ ಹೋಗಿದ್ದಾರೆ ಅನ್ನುವಂತಹ ವಿಚಾರ ಸಂಬಂಧಪಟ್ಟಾಗೆ ಮುನಿರತ್ನ ಅವರು ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮಠದಲ್ಲಿ ಕೂತ್ಕೊಂಡು ಬೇಕಾದ್ರೆ ಮಾಂಸ ತರಿಸ್ಕೊಂಡು ತಿನ್ನುವಂತ ಕೇಳ್ತಾರೆ ಅವರು ಅಂತ. ಪಿಕ್ಚರ್ ಪ್ರೊಡ್ಯೂಸರ್ ಅಲ್ವಾ, ಏನ್ ಬೇಕಾದ್ರೂ ಪ್ರೊಡ್ಯೂಸ್ ಮಾಡ್ತಾರೆ. ಪಿಕ್ಚರ್ ಪ್ರೊಡ್ಯೂಸರ್, ಡೈರೆಕ್ಟರ್, ಕಥೆನೂ ಅವರೇ ಬರೀತಾರೆ. ನೀವು ನೋಡಿದಿರೋ ಇಲ್ವೋ? ಕಥೆನೂ ಅವರೇ ಬರೀತಾರೆ, ಪ್ರೊಡ್ಯೂಸು ಅವರೇ ಮಾಡ್ತಾರೆ, ಡೈರೆಕ್ಷನ್ಸು ಅವರೇ ಮಾಡ್ತಾರೆ, ಬಣ್ಣ ಮಾತ್ರ ಬೇರೆಯವ್ರ ಕೈಲಿ ಹಾಕಿಸ್ತಾರೆ. ಸೊ ಹಾಗಾಗಿ ಅವ್ರು ಏನ್ ಬೇಕಾದ್ರೂ ಮಾಡುವಂತ ಶಕ್ತಿ ಯಾರು ಹೇಳಿದ್ದಾರೆ ಅವ್ರಿಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.